ಬಸವಣ್ಣ ಅನ್ನೋ ಕಾರಣಕ್ಕೆ ಅವ್ರಿಗೆ ಜಗಜ್ಯೋತಿ ಅನ್ನೋ ಹೆಸರು ಬಂತು. ನಾನು ರೈತ ಪರ ಹೋರಾಟಗಾರ ಜೊತೆಗೆ ಬಸವಣ್ಣ ನಾನು ಆ ಒಂದು ಕ್ರಾಂತಿ ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ನಾವು ಪ್ರಾರಂಭ ಮಾಡ್ಬೇಕಂತ ತಿಳ್ಕೊಂಡು ಇದನ್ನೊಂದು ಕ್ರಿಮಿನಲ್ ಕೇಸವನ್ನು ನಿನ್ನಿನ ದಿವಸ ಮಧ್ಯರಾತ್ರಿ 12 ಗಂಟೆಗೆ FIR ಮಾಡಿಸಿದ್ದೀನಿ. ಅದನ್ನು ಅವ ಇದ್ರಿ ಸಿಕ್ಕನಾದ್ರೆ ಇಲ್ಲೇ ಅವನ ಕೆಳಕ್ಕೆ ಬಿದ್ದವರನ್ನ, ಶೋಷಿತ ವರ್ಗದವರನ್ನ, ದಲಿತರನ್ನ ಕೆಳಕ್ಕೆ ಬಿದ್ದವರು ಮೇಲಕ್ಕೆ ಎತ್ತಿದಂತವ್ರು ಬಸವಣ್ಣನವರು. ಬಸವಣ್ಣ ಅಂದ್ರೆ ಏನ ತಿಳ್ಕೊಂಡಿರೋ ನಾಲಾಯಕರು ಪಾತಾಳದಲ್ಲಿ ಅಡಗಿದ್ರು ಕೂಡ ಅವ್ನು ಹಿಡ್ಕೊಂತಂದು ಅದು ಫೇಕ್ ಅದು ಅಥವಾ ನಿಜ ಅದನ್ನ ಬಗ್ಗೆ ಪೊಲೀಸ್ ಇಲಾಖೆಯವರು ಮಾಡ್ಬೇಕು, ಅವ್ರ ಜವಾಬ್ದಾರಿ ಅದು. ಎಲ್ಲಿ ಕಾಣ್ತಾರಲ್ಲಿ ಬಸವ ಅಭಿಮಾನಿಗಳವ್ರಿಗೆ ಕಲ್ಲು ತಗೊಂಡ್ ಹೊಡಿಬೇಕಂತ ಮಾತಾಡ್ತೀವಿ ಅಂದ್ರೆ ಅದಕ್ಕೆ ಬಸವಣ್ಣವ್ರ ಕಾರಣ ಅಂತ. ನಾನು ರೈತ ಪರ ಹೋರಾಟಗಾರ ಜೊತೆಗೆ ಬಸವಣ್ಣನವರ ವಂಶಸ್ಥ. ನಾನು ಈ 2 ದಿವಸ ಹಿಂದಗಡೆ ನಾನು ಫೇಸ್ಬುಕ್ ಓಪನ್ ಮಾಡಿದಾಗ ಅದ್ರಲ್ಲಿ ಆ ವಿಷಯ ನೋಡಿದಾಗ ಆಘಾತ ಆಯ್ತು ನನಗ. ಯಾವಪ್ಪ ಪುಣ್ಯಾತ್ಮ ಇಂತ ಅಯೋಗ್ಯನ ನಮಗ ಬಸವಣ್ಣವ್ರ ಬಗ್ಗೆ ಮತ್ತು ಅಕ್ಕಮಾದೇವ್ರ ಬಗ್ಗೆ ಇಷ್ಟೊಂದು ಕೀಳು ಶಬ್ದವನ್ನ ಉಪಯೋಗ ಮಾಡಿ ಇಡೀ ಶರಣ ಸಂಕುಲಕ್ಕೆ ಒಂದು ಮಸಿ ಬೆಳೆಯುವಂತ ಕೆಲಸ ಮಾಡಿದಾನೆ. ಇದು ಯಾವ ಕಾರಣಕ್ಕೆ ಮಾಡಿದಾರೆ ತಿಳ್ಕೊಂಡು ನಾನು ಇದನ್ನ ಕೆಲವೊಂದು ಪ್ರಮುಖರಿಗೆ ಜೊತೆ ಚರ್ಚೆ ಮಾಡಿ ನಂತರ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದಾಗ ಇಲ್ಲ ಒಂದು ಪ್ರಕರಣವನ್ನ ದಾಖಲೆ ಮಾಡಿರ್ತಂದು ಬಸವನ ಬಾಗೇವಾಡಿ ಒಂದು ಪೊಲೀಸ್ ಠಾಣೆಯಲ್ಲಿ ಇದನ್ನೊಂದು ಕ್ರಿಮಿನಲ್ ಕೇಸವನ್ನು ನಿನ್ನಿನ ದಿವಸ ಮಧ್ಯರಾತ್ರಿ 12 ಗಂಟೆಗೆ FIR ಮಾಡಿಸಿದ್ದೀನಿ. ಅದನ್ನು ಅವ ಎಂತ ಭಾಷೆ ಉಪಯೋಗ ಮಾಡಿದನಪ್ಪ ಅಂತಂದ್ರ ಅವ ಇದ್ರಿ ಸಿಕ್ಕನಾದ್ರೆ ಇಲ್ಲೇ ಅವನ ಕೊಲೆ ಮಾಡ್ಬೇಕು ಅಂತ ಶಬ್ದಗಳನ್ನ ಉಪಯೋಗ ಮಾಡಿದವನು. ಅಷ್ಟೊಂದು ಆಕ್ರೋಶ ಬರ್ತದ. 12ನೇ ಶತಮಾನದಲ್ಲಿ ಬಸವಣ್ಣನವರು ಸಾಮಾಜಿಕ ಸಮಾನತೆಗಾಗಿ ಕ್ರಾಂತಿಯನ್ನ ಮಾಡಿದ್ರು. ಕೆಳಕ್ಕೆ ಬಿದ್ದವರನ್ನ, ಶೋಷಿತ ವರ್ಗದವರನ್ನ, ದಲಿತರನ್ನ ಕೆಳಕ್ಕೆ ಬಿದ್ದವರು ಮೇಲಕ್ಕೆ ಎತ್ತಿದಂತವ್ರು ಬಸವಣ್ಣನವರು. ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸಿದಂತವ್ರು, ಯಾಂದು ಕೆಡಕ್ ಮಾಡಿದವರಲ್ಲ, ಹೊಡಿತೀನಂದ್ರೆ ಡುಬ್ಬ ಕೊಟ್ಟವ್ರವ್ರು. ಅದನ್ನೇ ಎಲ್ಲಿ ತಪ್ಪು ಮಾಡಿರೋ ತನಸಾಗತ್ತದ ಬಸವಣ್ಣವ್ರು. ಚಳಿ ಸಿಕ್ಬಿಟ್ಟವ್ರು ಎಲ್ಲರಿಗೆ ಸುಮ್ಮನೆ ಬಸವಣ್ಣ ಬಗ್ಗೆ ಮಾತನಾಡೋದು. ಬಸವಣ್ಣ ಅಂದ್ರೆ ಏನ ತಿಳ್ಕೊಂಡಿರೋ ನಾಲಾಯಕರು. ಬಸವಣ್ಣ ಅಂತ ಇವತ್ತು ಜಗತ್ತಿಗೆ ಪೂಜ್ಯನಾಗಿದ್ದಾರೆ. ಲಂಡನ್ನಿನ ಥೇಮ್ಸ್ ನದಿಯ ದಂಡೆ ಮೇಲೆ ಬಸವಣ್ಣನವರ ಪುತ್ಥಳಿ ಸ್ಥಾಪನೆ ಮಾಡಿದ್ರೆ ಜಗತ್ತಿವತ್ತ ಬಸವಣ್ಣವರಿಗೆ ತಲೆಬಾಗಿದೆ. ಅಂತಾರೆ ಒಬ್ಬ ಅಯೋಗ್ಯನ ಮಗ ಇವತ್ತ ರಮಾಕಾಂತ್ ಅನ್ನವ ಅವನಿಗೆ ಅನ್ಯಾಯ ಮಾಡಿದ್ರು ಬಸವಣ್ಣವ್ರು. 900 ವರ್ಷ ಆಚೆ ಇರ್ತಕ್ಕಂಥದ್ದು ಇತಿಹಾಸ. ಅದನ್ನ ತಿಳ್ಕೊಳ್ಳೋದನ್ನೇ ಮನಸ್ಸಿಗೆ ಬಂದಾಗ ಮಾತನಾಡಿ ಅಕ್ಕ ಮಾದೇವಿ ಕೂಡ ಇವತ್ತ ಬಹಳ ಅಸಹ್ಯಕರವಾಗಿ ಮಾತಾಡುವಂತ ಕೆಲಸಕ್ಕೆ ಕೈ ಹಾಕಿದಾನ ಅವನು. ಅದನ್ನ ಈ ವಿಷಯವಾಗಿ ನಾವು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದೇವೆ. ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೋಬೇಕು ಮತ್ತು ಪೊಲೀಸ್ ಇಲಾಖೆಯನ್ನು ಎಚ್ಚೆತ್ತುಕೊಂಡು ಇದನ್ನ ತನಿಖೆ ಮಾಡಬೇಕು. ಶೀಘ್ರದಲ್ಲಿ ಬಂಧಿಸುವಂತ ಕೆಲಸ ಮಾಡಕ. ಪಾತಾಳದಲ್ಲಿ ಅಡಗಿದ್ರು ಕೂಡ ಅವನು ಹಿಡ್ಕೊಂತಂದು ವಿಜಯಪುರಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಹ್ವಾನ ತರಬೇಕು. ಅವನಿಗೆ ಜೈಲು ಹಾಕೋ ಅವಶ್ಯಕತೆ ಇಲ್ಲ. ಜೈಲು ಹಾಕಿರಿ ಇವತ್ತಿಲ್ಲ ನಾಳೆ ಮತ್ತೆ ಹೊರಗೆ ಬರ್ತಾರೆ ಇವರು. ಇಲ್ಲಿ ಸಾರ್ವಜನಿಕವಾಗಿ ಅವನಿಗೆ ಗಲ್ಲಿಗೇರಿಸುವಂತ ಕೆಲಸ ಮಾಡಬೇಕು. ಯಾಕೆ ಇಡೀ ಬಸವಾಭಿಮಾನಿಗಳ ಮನಸ್ಸಿಗೆ ಒಂದು ಧಕ್ಕೆ ಉಂಟು ಮಾಡಿದಾನೆ ಅವನು. ಬಸವಣ್ಣವರು ಸಮಾನತೆ ತಂದವರು, ಯಾರಿಗೆ ಕೆಟ್ಟ ಮಾಡಿಲ್ಲ. ಅಂತವ್ರಿಗೆ ಇವತ್ತ ಅವಾಚ್ಯ ಶಬ್ದ ಬಹಳ ಕೀಳು ಭಾಷೆಯನ್ನ ಬಳಸುವ ಮೂಲಕ ಇಡೀ ಬಸವಣ್ಣನವರ ಭಕ್ತರಿಗೆ ಇವತ್ತು ನೋವು ಉಂಟಾಗಿದೆ. ಆ ಕಾರಣಕ್ಕಾಗಿ ನಾವು ಇವತ್ತು ಪ್ರತಿಭಟನೆ ಮಾಡಿ ಅವನು ಕೂಡಲೇ ಬಂಧಿಸಿ ಇಲ್ಲಿ ತರಬೇಕಂತಕ್ಕಂಥ ವಿಚಾರದ ಮನವಿಯನ್ನು ಕೂಡ ಕೊಟ್ಟಿದ್ದೇವೆ. ನಾವು ಇಲ್ಲಿ ಸೆಕ್ಷನ್ 299, 352 ಸಬ್ ಕ್ಲಾಸ್ 2 ಮತ್ತು ಆಕ್ಟ್ 2008 ಅಂಡರ್ ಸೆಕ್ಷನ್ 66 ಕೆಳಗಡೆ ನಾವು ಕ್ರಿಮಿನಲ್ ಮೊಕದ್ದಮೆ ನಿನ್ನಿನ ದಿವಸ ನಾವು ದಾಖಲೆ ಮಾಡಿದ್ದೇವೆ. ಕೂಡಲೇ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದಕ್ಕೊಂದು ತಂಡ ರಚನೆ ಮಾಡಿ ಎಲ್ಲೆಲ್ಲಿ ಅದನ್ನು ದೇಶದ ಯಾವ ಮೂಲೆಯಲ್ಲಿ ಅದನ್ನು ಅವನು ವಾದ್ಯ ಹೇಳ್ಕೊಂಡ್ಬರುವಂತ ಕೆಲಸ ಮಾಡಬೇಕು. ಇಲ್ಲೇ ಇದ್ರೆ ನಾವು ಈ 12ನೇ ಶತಮಾನದಲ್ಲಿ ಬಸವಣ್ಣವರು ಏನ್ ಸಮಾನತೆಗಾಗಿ ಕ್ರಾಂತಿಯನ್ನ ಮಾಡಿದ್ರು, ಆ ಒಂದು ಕ್ರಾಂತಿ ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ನಾವು ಪ್ರಾರಂಭ ಮಾಡ್ಬೇಕಂತ ತಿಳ್ಕೊಂಡು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಅರವಿಂದ್ ಕುಲಕರ್ಣಿ, ಬಸವಣ್ಣನವರ ವಂಶಸ್ಥರು ಹಾಗೂ ರೈತ ಮುಖಂಡರು. ಫೇಕ್ ಅದು ಅಥವಾ ನಿಜ ಅದನ್ನ ಬಗ್ಗೆ ಪೊಲೀಸ್ ಇಲಾಖೆಯವರು ಮಾಡ್ಬೇಕು, ಅವ್ರ ಜವಾಬ್ದಾರಿ ಅದು. ಅವ್ರು ತಾವೇ ಮಾಡ್ತಾರೋ ಅಥವಾ ಸೈಬರ್ ಕ್ರೈಮ್ ಟ್ರಾನ್ಸ್ಫರ್ ಮಾಡ್ತಾರೋ ಒಟ್ಟಾರೆ ಅದನ್ನ ಅವ್ನು ಹಿಡ್ಕೊಂಡ್ ತರಬೇಕು. ಅದು ಫೇಕ್ ಅದ ಹೆಂಗದ ಅವ್ರು ಅದನ್ನ ಫೇಕ್ ಏನೇ ಬೇಕಿದ್ರೆ ಬರ್ದಾರಲ್ಲ, ಬರ್ದಿದ್ದು ಸತ್ಯ ಅದ. ಅದು ಯಾವ ಬರ್ದಿದೆ ಅಂತಕ್ಕಂಥ ಪತ್ತೆ ಹಚ್ಚುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡ್ಬೇಕಂತ. ಇವತ್ತು ಬಸವಾದಿ ಶರಣರು ಮತ್ತು ಜಗಜ್ಯೋತಿ ಬಸವೇಶ್ವರರು ಇಡೀ ವಿಶ್ವಕ್ಕೆ ಒಂದು ಜ್ಯೋತಿಯನ್ನು ಬೆಳಗಿಸಿದ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರ ಅಂತ ಒಂದು ಸಂದೇಶವನ್ನ 12ನೇ ಶತಮಾನದಲ್ಲಿ ತಮ್ಮ ಅನುಭವ ಮಂಟಪದ ಮುಖಾಂತರ ಇವತ್ತು ಸ್ತ್ರೀ ಸಮಾನತೆ ಆಗಿರ್ಬೋದು ಮತ್ತು ಸಣ್ಣ ಸಣ್ಣ ಸಮಾಜಗಳನ್ನ ಮೇಲೆತ್ತಿ ಎಲ್ಲಾ ಸಮಾಜದವರು ಒಗ್ಗೂಡಿಸ್ಕೊಂಡು ಹೋಗಿದ್ದು ಬಸವಣ್ಣ ಅನ್ನೋ ಕಾರಣಕ್ಕೆ ಅವ್ರಿಗೆ ಜಗಜ್ಯೋತಿ ಅನ್ನೋ ಹೆಸರು ಬಂತು. ಹಂಗಾಗಿ ಅಂತ ಒಬ್ರು ಬಸವಣ್ಣವ್ರ ಬಗ್ಗೆ ಮಾತಾಡುವಂತ ಯೋಗ್ಯತೆ ಆ ರಮಾಕಾಂತ್ ಅವ್ರಿಗಿಲ್ಲ. ಮತ್ತು ಅವ್ರೇನ್ ಫೇಸ್ಬುಕ್ ಅಲ್ಲಿ ಇಂತ ಒಂದು ಮೆಸೇಜ್ ಅನ್ನು ಹಾಕಿದ್ದಾರೆ, ಅದಕ್ಕೆ ಎಲ್ಲ ನಾವು ಬಸವ ಅಭಿಮಾನಿಗಳು ಮತ್ತು ಇಡೀ ರಾಜ್ಯದಲ್ಲೆಲ್ಲ
ಇಡೀ ನಮ್ಮ ದೇಶದಲ್ಲೇ ಕೂಡ ಅವ್ರ ವಿರುದ್ಧ ಒಂದು ಹೋರಾಟ ಮಾಡಿ ಅವರಿಗೆ ಕಾನೂನು ಮುಖಾಂತರ ಶಿಕ್ಷೆ ಕೊಡ್ತಾರ ಇಲ್ಲೋ ಗೊತ್ತಿಲ್ಲ. ಅದ್ರನ್ನ ಎಲ್ಲಿ ಕಾಣ್ತಾರ ಅಲ್ಲಿ ಬಸವ ಅಭಿಮಾನಿಗಳು ಅವ್ರಿಗೆ ಕಲ್ಲು ತಗೊಂಡ್ ಹೊಡಿಬೇಕಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರ ಇವತ್ತು ನಾವು ಅಕ್ಕ ಮಾದೇವಿ ಬಗ್ಗೆನೂ ಕೂಡ ಮಾತಾಡಿದಾರ ಅವ್ರು. ಇವತ್ತು ಅಕ್ಕ ಮಾದೇವಿಯನ್ನ ಪ್ರತಿನಿಧಿಸುವಂತ ನಾವೆಲ್ಲ ಹೆಣ್ಮಕ್ಳು ಅವತ್ತಿನ ಅನುಭವದ ಮಂಟಪದಲ್ಲಿ ಏನ್ ಸ್ವತಂತ್ರತೆ ಸಿಕ್ತು, ಇವತ್ತು ನಾವು ಒಬ್ಬ ಹೆಣ್ಮಗಳಾಗಿ ಇಷ್ಟು ಜನ ಹೆಣ್ಮಕ್ಳು ಇಲ್ಲಿ ನಿಂತ್ಕೊಂಡು ಮಾತಾಡ್ತೀವಿ ಅಂದ್ರೆ ಅದಕ್ಕೆ ಬಸವಣ್ಣವ್ರ ಕಾರಣ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಬುದ್ಧ, ಬಸವ, ಅಂಬೇಡ್ಕರ್ ಅಂತ ಅವರನ್ನೆಲ್ಲ ನಾವು ಫಾಲೋ ಮಾಡ್ಕೊಂಡ್ ಬಂದು ಇವತ್ತು ಮಹಿಳೆಯರು ಸ್ವತಂತ್ರಗೊಂಡು ಇವತ್ತು ಇಲ್ಲಿ ಇಷ್ಟು ಆರಾಮಾಗಿ ನಾವು ಓಡಾಡ್ತಿದ್ವಿ ಅಂದ್ರ ಇವತ್ತು ಭಗವಾನ್ ಬುದ್ಧರು, ಬಾಬಾ ಸಾಹೇಬ್ರು ಮತ್ತು ಬಸವಣ್ಣವ್ರ ಕಾರಣ. ಅಂತ ಒಬ್ಬ ಬಸವಣ್ಣವ್ರಿಗೆ ಅವಮಾನ ಮಾಡಿದಾರಂದ್ರ ಅವ್ರಿಗೆ ಕಲ್ಲಿಲೆ ಹೊಡೆದು ಸಾಯಿ ಹೊಡಿಬೇಕಂತ. ಯಾಕಂದ್ರೆ ಬಸವ ತತ್ವದಲ್ಲಿ ಅಹಿಂಸೆಗೆ ಜಾಗ ಇಲ್ಲ, ಯಾರನ್ನೂ ಕೆಟ್ಟದಾಗಿ ನೋಡುದಿಲ್ಲ, ಯಾರಿಗೆ ದಬ್ಬಾಳಿಕೆ ಮಾಡೋದಾಗ್ಲಿ ಗಲ್ಲಿಗೆ ಇಂಥ ತತ್ವ ಬಸವ ತತ್ವ ಅಲ್ಲ. ಸಮಾನತೆ, ಎಲ್ಲರನ್ನೂ ಸಮಾಧಾನದಿಂದ ತಗೊಂಡ್ ಹೋಗುವಂತದ್ದು ಬಸವ ತತ್ವ. ಆದ್ರೆ ನಮ್ಗೆ ಹೆಣ್ಮಕ್ಳಿಗೆ ಸಿಟ್ಟು ಬಂದದ, ಇಂತ ಒಂದು ಶಬ್ದ ಕೇಳಿ ಸಿಟ್ಟು ಬಂದು ಇವತ್ತು ಎಲ್ಲಿ ಕಾಣ್ತಾರ ಅವ್ರನ್ನ ಒಂದ್ ಕಲ್ಲು ತಗೊಂಡ್ ಹೊಡೆಯುವಂತ ವ್ಯವಸ್ಥೆ ಆಗ್ಬೇಕಂತ ನಾ ಬಸವ ಅಭಿಮಾನಿಗಳಿಗೆ ಕೇಳ್ಕೊತಾರೆ. ಇವತ್ತು ನಾವು ನಮ್ಮ ಅಂತಮ್ರೆಲ್ಲರೂ ಇವತ್ತ DC ಸಾಹೇಬ್ರಿಗೆ ಮನವಿಯನ್ನು ಕೊಟ್ಟಿದ್ದಾರೆ, ಮತ್ತ ಅವ್ರ ಮೇಲೆ FIR ಕೇಸನ್ನು ಹಾಕಿದ್ದಾರೆ. ಒಂದ್ 2-3 ದಿವಸ ಕಾದ್ ನೋಡ್ತೀವಿ. ಯಾಕಂದ್ರೆ ಕಾನೂನು ಕೈಗೆ ತೆಗೆದುಕೊಳ್ಳುವಂತ ಸಂಸ್ಕೃತಿ ನಮ್ದಲ್ಲ. ಅದಕ್ಕೆ ಒಂದ್ 2-3 ದಿವಸ ಕಾದ್ ನೋಡ್ತೀವಿ. ಒಂದ್ ವೇಳೆ ಸರ್ಕಾರದಿಂದ ಮತ್ತು ಕಾನೂನಿನ ರೀತಿಯಿಂದ ಅವ್ರಿಗೆ ಶಿಕ್ಷೆ ಆಗ್ಲಿಲ್ಲ ಅಂದ್ರ ಅನಿವಾರ್ಯವಾಗಿ ನಾವು ಕಾನೂನನ್ನ ಕೈಗೆ ತಗೊಳ್ಬೇಕಾಗ್ತದೆ. ನನ್ ಫೇಸ್ಬುಕ್ ಸಂಸ್ಥೆಗೆ ಈ ಮೂಲಕ ಹೇಳಕ್ ಇಚ್ಛೆ ಪಡೋದು ಏನಂದ್ರೆ ಅದು ಫೇಕ್ ಅದೋ ನಿಜವಾಗದೋ ನಮ್ಗೆ ಗೊತ್ತಿಲ್ಲ. ಅದನ್ನ ಕಂಡು ಹಿಡಿಯುವಂತ ಕೆಲಸ ಸರ್ಕಾರದ ಮತ್ ನಾನ್ ಮೋದಿ ಸರ್ಕಾರಕ್ಕೂ ಎಚ್ಚರಿಕೆ ಕೊಡ್ತೀನಿ. ಯಾಕಂದ್ರೆ ಫೇಸ್ಬುಕ್ ನಮ್ಮ ರಾಜ್ಯದಲ್ಲಿ ಅಷ್ಟೇ ಇಲ್ಲ, ಇಡೀ ದೇಶದಲ್ಲಿ ಇಡೀ ಜಗತ್ತಿನಲ್ಲೇ ಇರ್ಬೋದು. ಅದಕ್ಕೆ ನಾವು ಫೇಸ್ಬುಕ್ ಅಕೌಂಟ್ ಅನ್ನ ಒಂದ್ ಫೇಸ್ಬುಕ್ ಅನ್ನೋ ಒಂದು ಇದು ಹುಟ್ಟು ಹಾಕಿದಂತವ್ರಿಗೆ ಇವತ್ತು ಭಾರತ ಸರ್ಕಾರದಿಂದ ಎಚ್ಚರಿಕೆ ಕೊಡ್ಬೇಕು. ಸರ್ಕಾರದವ್ರು ಎಚ್ಚರಿಕೆ ಕೊಡ್ಬೇಕು, ಅದ್ರ ಬಗ್ಗೆ ಒಂದ್ ಜಾಗೃತಿ ತಗೋಬೇಕು. ಇವತ್ತು ಬಸವಣ್ಣವ್ರ ಬಗ್ಗೆನೂ ಮಾತಾಡ್ಯಾರ, ಬಹಳಷ್ಟು ಜನರ ಬಗ್ಗೆನೂ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ಯಾರ, ಮತ್ ಬಹಳಷ್ಟು ಜನ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಬರೀತಾರ. ಇನ್ನೂ ಕೆಲವೊಂದಿಷ್ಟುಗಳು ಫೇಕ್ ಅಕೌಂಟ್ ಏನೇನೋ ಕೆಟ್ಟ ಕೆಲಸಗಳು ಫೇಸ್ಬುಕ್ ದಿಂದ ಆಗ್ತಾವ. ಅದಕ್ಕೆ ಈ ಒಂದ್ ರೀತಿ ಫೇಸ್ಬುಕ್ ಬ್ಯಾನ್ ಮಾಡೋದಕ್ಕಿಂತ ಅವ್ರಿಗೆ ಆ ಒಂದ್ ಸಂಸ್ಥೆಯವರಿಗೆ ಎಚ್ಚರಿಕೆಯನ್ನು ಮೋದಿ ಸರ್ಕಾರದಿಂದ ಕೊಡುವಂತದ್ದಾಗ್ಬೇಕು. ವಿದ್ಯಾರಾಣಿ ತುಂಗಳ.